ಫ್ರೆಂಡ್ಸ್, ನೀವು ಜೀವನದಲ್ಲಿ ತುಂಬಾ ಜನರಿಂದ ಮೋಸ ಹೋಗಿದ್ದೀರಾ. ನೀವು ತುಂಬಾ ಒಳ್ಳೆಯವರಾಗಿದ್ದರೂ ಜನರು ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರಾ? ಹಾಗಾದ್ರೆ ಈ ವಿಡಿಯೋ ಖಂಡಿತ ನೀವು ನೋಡಲೇಬೇಕು. ನಿಮ್ಮ ಒಳ್ಳೆಯತನವನ್ನು ಬಿಟ್ಟುಕೊಡದೆ ಹೇಗೆ ದುಷ್ಟ ಜನರೊಂದಿಗೆ ಚಾಲಾಕುತನದಿಂದ ವರ್ತಿಸಬೇಕೆಂದು ಈ ವಿಡಿಯೋ ಹೇಳುತ್ತದೆ. ವಿಡಿಯೋ ತಪ್ಪದೇ ಪೂರ್ತಿಯಾಗಿ ನೋಡಿ. ನಂಬರ್ 1, ಎವ್ರಿವನ್ ನಾಟ್ ಥಿಂಕ್ಸ್ ಲೈಕ್ ಯು ಥಿಂಕ್. ಹೌದು ಫ್ರೆಂಡ್ಸ್, ನೀವು ಒಳ್ಳೆಯವರಾಗಿದ್ದರೆ, ಒಳ್ಳೆಯ ವಿಚಾರಗಳನ್ನು ಹೊಂದಿದ್ದರೆ ನೀವು ಎಂದಿಗೂ ನೀವು ಮಾತನಾಡುವ ಮುಂದಿನ ವ್ಯಕ್ತಿಯು ನಿಮ್ಮ ಹಾಗೆಯೇ ವಿಚಾರ ಮಾಡುವನು ಎಂದು ತಿಳಿಯಬಾರದು. ಈಗಿನ ಕಾಲದಲ್ಲಿ ಜನರು ಮತ್ತೊಬ್ಬರೊಂದಿಗೆ ಒಂದು ಇಂಟೆನ್ಷನ್ ಇಟ್ಟುಕೊಂಡೇ ಮಾತನಾಡುವರೇ ವಿನಃ ನಿಮ್ಮ ಹಾಗೆ ಎಂದೂ ನಿಸ್ವಾರ್ಥ ಭಾವನೆಯಿಂದ ಮಾತನಾಡುವುದಿಲ್ಲ. ಹೀಗಾಗಿ ನೀವು ನಿಮ್ಮ ಮುಂದಿನ ವ್ಯಕ್ತಿಯು ಹೇಗೆ ವಿಚಾರ ಮಾಡುತ್ತಾನೆ, ಅವನ ಕ್ಯಾರೆಕ್ಟರ್ ಹೇಗೆ ಎಂದು ತಿಳಿದುಕೊಂಡೇ ಅವನ ಜೊತೆ ವ್ಯವಹರಿಸಬೇಕು. ಎಷ್ಟೋ ಜನ ನಿಮ್ಮ ಮುಗ್ಧತೆಯನ್ನೇ ಅವರ ಬಂಡವಾಳವನ್ನಾಗಿ ಮಾಡಿಕೊಂಡು ನಿಮ್ಮನ್ನು ಮೋಸ ಮಾಡಲು ಹವಣಿಸುತ್ತಿರುತ್ತಾರೆ. ಹೀಗಾಗಿ ನೀವು ಅಂತಹ ವ್ಯಕ್ತಿಗಳ ಬಗ್ಗೆ ಸದಾ ಜಾಗರೂಕರಾಗಿರಬೇಕು. ನಂಬರ್ 2, ಬೀಯಿಂಗ್ ಎಕ್ಸ್ಟ್ರೀಮ್ಲಿ ಗುಡ್ ಈಸ್ ನಾಟ್ ಗುಡ್ ಇನ್ ಸೊಸೈಟಿ. ಹೌದು ಫ್ರೆಂಡ್ಸ್, ಎಲ್ಲರೂ ಹೇಳುತ್ತಾರೆ ನಾವು ತುಂಬಾ ಒಳ್ಳೆಯವರಾಗಿರಬೇಕು, ಒಳ್ಳೆಯವರಿಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತದೆ ಅಂತ. ಆದರೆ ನಿಜ ಜೀವನದಲ್ಲಿ ಆಗೋದೇ ಬೇರೆ. ಯಾರು ಸತ್ಯ, ಪ್ರಾಮಾಣಿಕತೆ, ಒಳ್ಳೆಯತನದಿಂದ ಬದುಕುತ್ತಾರೋ ಅವರು ಸದಾ ಒಂದು ಹೋರಾಟವನ್ನೇ ಮಾಡುತ್ತಿರುತ್ತಾರೆ ಇಂದಿನ ಈ ಸಮಾಜದಲ್ಲಿ. ಏಕೆಂದರೆ ಇಂದಿನ ಈ ಸಮಾಜದಲ್ಲಿ ಎಲ್ಲಿ ನೋಡಿದರೂ ಸ್ವಾರ್ಥ, ಅನ್ಯಾಯದಿಂದ ಬದುಕುವ ಜನರೇ ಹೆಚ್ಚಿರುವುದರಿಂದ ಇಲ್ಲಿ ಸ್ವಾರ್ಥ ಮತ್ತು ನಿಸ್ವಾರ್ಥ ಜನರ ನಡುವೆ ಒಂದು ರೀತಿಯ ಸಂಘರ್ಷ ಯಾವಾಗಲೂ ನಡೆದೇ ಇರುತ್ತದೆ. ಮತ್ತು ಇದರಲ್ಲಿ ಹೆಚ್ಚು ನರಳುವವರು ನಿಸ್ವಾರ್ಥ ಜನರು ಮಾತ್ರ. ಫ್ರೆಂಡ್ಸ್, ನೀವು ತುಂಬಾ ಒಳ್ಳೆಯವರಾಗಿರದೆ ಜನರು ಹೇಗೆ ನಿಮ್ಮ ಜೊತೆ ವರ್ತಿಸುತ್ತಾರೆ ಹಾಗೆಯೇ ನೀವು ಜನರ ಜೊತೆ ವರ್ತಿಸುವ ಕಲೆಯನ್ನು ಬೆಳೆಸಿಕೊಳ್ಳಬೇಕು. ನಂಬರ್ 3, ಬಿ ಎ ಸೈಲೆಂಟ್ ಅಬ್ಸರ್ವರ್. ಫ್ರೆಂಡ್ಸ್, ಒಬ್ಬ ಶಾರ್ಪ್ ವ್ಯಕ್ತಿಯಾದವನು ಜನರ ಕ್ಯಾರೆಕ್ಟರ್ಗಳನ್ನು ಒಬ್ಬ ಸೈಲೆಂಟ್ ಅಬ್ಸರ್ವರ್ ಆಗಿ ನೋಡುವನು. ಹಾಗೆಯೇ ನೀವು ಸಹ ಯಾರಾದರೂ ನಿಮ್ಮ ಜೊತೆ ಆರ್ಗ್ಯುಮೆಂಟ್ ಮಾಡುತ್ತಿದ್ದರೆ ತಕ್ಷಣವೇ ಅವರಿಗೆ ರಿಯಾಕ್ಟ್ ಮಾಡಬೇಡಿ. ಅಲ್ಲಿ ನೀವು ಒಬ್ಬರ ಪರ್ಫಾರ್ಮೆನ್ಸ್ ಅನ್ನು ನೋಡುತ್ತಿದ್ದೀರೆಂದು ಭಾವಿಸಿ. ಹೀಗೆ ಸೈಲೆಂಟ್ ಆಗಿ ಅವರನ್ನು ವಾಚ್ ಮಾಡಿದಾಗ ಅವರ ಟ್ರೂ ಕ್ಯಾರೆಕ್ಟರ್ ನಿಮ್ಮ ಮುಂದೆ ಬಯಲಾಗುತ್ತದೆ. ಸೈಲೆಂಟ್ ಆಗಿ ಅವರ ಬಿಹೇವಿಯರ್ಗಳನ್ನು ವಾಚ್ ಮಾಡಿದಾಗ ಅವರ ಜೊತೆ ಹೇಗೆ ವರ್ತಿಸಬೇಕು ಅಂತ ಗೊತ್ತಾಗುತ್ತದೆ. ನಂಬರ್ 4, ಬಿ ಸ್ಮಾರ್ಟ್ ಬಟ್ ಡೋಂಟ್ ಶೋ ದ್ಯಾಟ್ ಯು ಆರ್ ಸ್ಮಾರ್ಟ್. ಫ್ರೆಂಡ್ಸ್, ನೀವು ಅತ್ಯಂತ ಸ್ಮಾರ್ಟ್ ಆದ ವ್ಯಕ್ತಿ ಆಗಬೇಕಾದರೆ ಇಂದು ಎಲ್ಲ ಜನರು ಏನು ಮಾಡುತ್ತಿದ್ದಾರೆ ಎಕ್ಸಾಕ್ಟ್ಲಿ ಅದರ ವಿರುದ್ಧ ನೀವು ಮಾಡಬೇಕು. ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ತಾನು ಸ್ಮಾರ್ಟ್ ಅಂತ ಜಗತ್ತಿಗೆ ತೋರಿಸಿಕೊಳ್ಳ ಬಯಸುತ್ತಿದ್ದಾನೆ. ಆದರೆ ನೀವು ಮಾಡಬೇಕಾದ್ದೆಂದರೆ ನೀವು ಎಷ್ಟೇ ಸ್ಮಾರ್ಟ್ ಆಗಿದ್ದರೂ ನಿಮ್ಮ ಸ್ಮಾರ್ಟ್ನೆಸ್ ಅನ್ನು ಜಗತ್ತಿಗೆ ತೋರಿಸಬಾರದು. ನೀವು ಒಬ್ಬ ಡಮ್ ವ್ಯಕ್ತಿಯಂತೆ ವರ್ತಿಸಿ ಒಳಗೊಳಗೆ ಸ್ಮಾರ್ಟ್ ಆಗುತ್ತಾ ಹೋಗಬೇಕು ಮತ್ತು ಹೀಗೆ ಒಬ್ಬ ಸ್ಮಾರ್ಟ್ ವ್ಯಕ್ತಿಯಾಗುತ್ತಾ ಜಗತ್ತನ್ನು ಎದುರಿಸಬೇಕು. ನಂಬರ್ 5, ಬಿ ಸೆಲ್ಫಿಶ್. ಹೌದು ಫ್ರೆಂಡ್ಸ್, ನೀವು ಸ್ವಾರ್ಥಿಯಾಗಬೇಕು. ಅಂದರೆ ಎಂತಹ ಸ್ವಾರ್ಥಿ ಅಂದರೆ ಬೇರೆಯವರಿಗೆ ಕೇಡನ್ನು ಮಾಡುವ ಸ್ವಾರ್ಥಿ ಅಲ್ಲ. ಜನರು ನಿಮ್ಮ ಒಳ್ಳೆಯತನವನ್ನು ದುರ್ಬಳಕೆ ಮಾಡಿಕೊಳ್ಳದಿರುವಂತೆ ನೋಡಿಕೊಳ್ಳುವಂತಹ ಒಂದು ಸ್ವಾರ್ಥತನ. ನಿಮ್ಮಿಂದ ಜನರಿಗೆ ಸಹಾಯವಾಗುವುದೆಂದು ಮನವರಿಕೆ ಮಾಡಿ ಅವರಿಂದ ನೀವು ನಿಮಗೆ ಬೇಕಾದ ಕೆಲಸಗಳನ್ನು ಮಾಡಿಕೊಳ್ಳುವಂತಹ ಒಂದು ಸ್ವಾರ್ಥತನ. ಒಟ್ಟಿನಲ್ಲಿ ಅವರಿಗೆ ಸಹಾಯ ಮಾಡಿ ಅವರಿಂದ ಸಹಾಯ ತೆಗೆದುಕೊಳ್ಳುವಂತಹ ತಂತ್ರಗಳನ್ನು ನೀವು ಕಲಿಯಬೇಕು. ಹೀಗೆ ಈ ಜಗತ್ತಿನಲ್ಲಿ ನೀವು ಬದುಕಬೇಕಾದರೆ ಜನರಿಂದ ನೀವು ಮೋಸ ಹೋಗದೆ ಒಬ್ಬ ಚಾಲಾಕಿ ವ್ಯಕ್ತಿಯಂತೆ ಬದುಕಬೇಕಾಗುವುದು ತುಂಬಾ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.